ನಮಸ್ಕಾರ ಕರ್ನಾಟಕ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಹೊಸ್ದಾಗೆ ನೀವು ಡ್ಯಾಮೇಜ್ ಮತ್ತು ಡರ್ಟ್ ಆಗದಿರೋಂಥ ಫೈಲ್ ತಂದಿದ್ದೀವಿ. ಸೊ ಈ ಡರ್ಟ್ ಮತ್ತು ಡ್ಯಾಮೇಜ್ ಫೈಲಿಂದ ಏನಾಗುತ್ತೆ ಅಂದರೆ ಗುರು, ನೀವು ಬಸ್ ತೊಗೊಂಡಾಗ ಎಲ್ಲೇ ಗುದ್ದಿದ್ರು ಏನೇ ಆದ್ರೂ ನಿಮ್ಗೊಂದು ಸ್ವಲ್ಪನೂ ಡ್ಯಾಮೇಜ್ ಆಗೋಲ್ಲ. 100% ಹೆಲ್ತ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸೊ ನೀವು 3 ಅವರ್ ಅಲ್ಲ ಗುರು, 5 ಅವರ್ ಬಸ್ನ ಓಡಿಸಿದ್ರು ನಿಮ್ಗೆ ಒಂದು ಸ್ವಲ್ಪನೂ ಡರ್ಟ್ ಆಗೋಲ್ಲ. ಸೊ ಈ ವಿಡಿಯೋದಲ್ಲಿ ಹೇಗೆ ಫೈಲ್ನ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಫುಲ್ ಎಂಡ್ ಗಂಟ ನೋಡಿ ಅಂತ ಹೇಳ್ತಾ, ಮುಂಚೆ ಈ ಬಸ್ ಫೈಲ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಹೊಸ ನ್ಯೂ ಅಪ್ಡೇಟಿಗೆ ಮಾತ್ರ ಗುರು ಇದು ಫೈಲ್ ಯೂಸ್ ಆಗೋದು. ಸೊ ಬಸ್ಸೀಡ್ ಯಾರ್ಯಾರು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದರೆ ಅವ್ರಿಗೆ APK OBP ಫೈಲ್ ಸಿಗೋಲ್ಲ. ಈ ಫೈಲ್ ಬಂದು ಬಸ್ಸೀಡ್ ನ್ಯೂ ಅಪ್ಡೇಟ್ ಆಗಿರೋರ್ಗೆ ಮಾತ್ರ ಈ ಫೈಲ್ ಯೂಸ್ ಆಗುತ್ತೆ, ಮಿಕ್ದವ್ರಿಗೆಲ್ಲ ಈ ಫೈಲ್ ಬರಲ್ಲ. ಸೊ ಅದಕ್ಕಿಂತ ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಏನಿಲ್ಲ ಗುರು, ಬಸ್ಸೀಡ್ ಸಿಮ್ಯುಲೇಟರ್ ಇಂಡೋನೇಷ್ಯಾದ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ನಾನು ಹಾಕೋ ಫೈಲ್ ನಿಮ್ಗೆ ಸಿಗುತ್ತೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ವಿಡಿಯೋ ತೊಗೊಬಿಡೋಣ. ಸೊ ನಮಗೆ ಈ ಫೈಲ್ ಬಂದು ಸಿಗೋದು ನಮಗೆ ಯೂಟ್ಯೂಬಲ್ಲಿ ಮಾತ್ರ. ಸೊ ನಾವು ಯೂಟ್ಯೂಬ್ನ ಓಪನ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಟೆಪ್. ಸೊ ಬನ್ನಿ ಯೂಟ್ಯೂಬ್ನ ಓಪನ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ನೋ ಡ್ಯಾಮೇಜ್ ನೋ ಡರ್ಟ್ ಬಸ್ಸೀಡ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಗುರು. ಸೊ ನಾನು ಹಾಕಿದ್ದೀನಲ್ಲ, ಇದೇ ಥರ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಫಸ್ಟಲ್ಲೇ ಸಿಗುತ್ತೆ ಗುರು. ನಿಮ್ಗೆ ಅಷ್ಟೊಂದು ಕಷ್ಟ ಆಯಿತು ಅಂದರೆ ನಾನು ಈ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇದರಿಂದ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಡಿಸ್ಕ್ರಿಪ್ಷನ್ ಹೆಂಗೆ ಓಪನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಬಂದು ಮೋರ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೌನ್ಲೋಡಿಂಗ್ ನಿಮ್ಗೆ ಗೊತ್ತಾಗಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನೋಡ್ಬೋದು ಆರಾಮಾಗಿ. ಸೊ ಇದರಲ್ಲಿ ಇಲ್ಲಿ ನೋಡ್ತಾ ಇರ್ತೀರ ಗುರು, ನೋ ಡ್ಯಾಮೇಜ್ ನೋ ಡರ್ಟ್ ಮೋಡ್ ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ ನೋಡಿ ಗುರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನನಗೆ ಹೊಸ್ದಾಗಿ ವೆಬ್ ಪೇಜ್ ಓಪನ್ ಆಯಿತು. ಸೊ ಅಲ್ಲಿ ವೆಬ್ ಪೇಜ್ನ ಸ್ಕ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದರೆ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಲಿಂಕ್ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ರೌಂಡ್ ಅಪ್ ಮಾಡಿ ನೋಡ್ತಾ ಇದ್ದೀನಲ್ಲ ಗುರು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಅಂತ ಇನ್ನೊಂದ್ಸಲಿ ಬಂತು ನೋಡಿ ಗುರು, ಇನ್ನೊಂದ್ಸಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಶೇರ್ ಮೋಡ್ಸ್ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ V4.3 ನೋ ಡ್ಯಾಮೇಜ್ ನೋ ಡರ್ಟ್ ಮೋಡ್ ಅಂತ. ಸೊ ಇದ್ರ ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಸೊ ಕ್ಲಿಕ್ ಮಾಡಿ ಬ್ಯಾಕ್ ಬರಬೇಕು. ಸೊ ಆಮೇಲೆ ತಿರ್ಗಾ ಇನ್ನು ಡೌನ್ಲೋಡ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡಿಂಗ್ ಫೈಲ್ ಅಂತ ಬರುತ್ತೆ. ಸೊ ನನಗೆ ಡೌನ್ಲೋಡ್ ಆಯಿತು. ಸೊ ನಾನು ಇದನ್ನ ಓಪನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಆ್ಯಪ್ ಅವಶ್ಯಕತೆ ಇದೆ ಗುರು. ಸೊ ಆ ಆ್ಯಪ್ ಹೆಸರು ಬಂದು Z ಆರ್ಚಿವರ್ ಅಂತ. ಸೊ ಇದು ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ. Z ಆರ್ಚಿವರ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ Z ಅಂತ ಬಂದು ಗ್ರೀನ್ ಕಲರ್ ಸಿಂಬಲ್ ಬರುತ್ತೆ ಗುರು. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ನಾನು ಆಲ್ರೆಡಿ Z ಆರ್ಚಿವರ್ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಓಪನ್ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ ಗುರು, ಸೊ ಓಪನ್ ಮಾಡಿ ಆ್ಯಪ್ನ. ಸೊ ಇಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ ನೋಡಿ ಗುರು, ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ಕಾಣಿಸ್ಬೋದು ನಿಮಗೆ ಡೌನ್ಲೋಡ್ಸ್ ಅಂತ. ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ ನೋಡಿ ಗುರು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೊ ಡೌನ್ಲೋಡ್ಗೆ ಹೋಗಬೇಕಾಗುತ್ತೆ. ಡೌನ್ಲೋಡ್ಗೆ ಹೋಗ್ಬಿಟ್ಟು ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಗುರು, V4.34 ನೋ ಡ್ಯಾಮೇಜ್ ನೋ ಡರ್ಟ್ ಅಂತ ಇದೆ ನೋಡಿ ಗುರು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾಕ್ಟ್ 3 ಬಟನ್ ಬರುತ್ತೆ ನೋಡಿ ಗುರು, ಅದ್ರ ಮೇಲೆ ಬಂದ್ಬಿಟ್ಟು
ಇಲ್ಲಿ ಬ್ಯಾಕ್ ಬಟನ್ ಬಂದು ನಿಮ್ಮ ಮೊಬೈಲಲ್ಲಿ ಮಾಮೂಲಿ ಬ್ಯಾಕ್ ಬರ್ತಿರಲ್ಲ ಅದ್ರ ಮೇಲೆ ಬಂದು ಇಲ್ಲಿ ಗ್ರೀನ್ ಕಲರ್ ಬಟನ್ ಕಾಣ್ತಿದೆ ನೋಡಿ ಗುರು. ಈ ಗ್ರೀನ್ ಕಲರ್ ಬಟನ್ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ ನಿಮಗೆ. ಸೊ ಇಲ್ಲಿ ಗ್ರೀನ್ ಕಲರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ 4.34 ಅಂತ ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕಾಗುತ್ತೆ ಗುರು, ಸೊ ಆ್ಯಂಡ್ರಾಯ್ಡ್ ಅಂತ ಹೋಗಬೇಕಾಗುತ್ತೆ. ಆ್ಯಂಡ್ರಾಯ್ಡ್ ಆದಮೇಲೆ OBB ಅಂತ ಇದೆ ನೋಡಿ, OBB ಮೇಲೆ ಕ್ಲಿಕ್ ಮಾಡಬೇಕು. ಬಸ್ ಸಿಮ್ಯುಲೇಟರ್ ಇಂಡಸ್ಟ್ರಿಯಾ ಗೇಮ್ ಬೇಕಲ್ವ, ಅದಕ್ಕೆ ನಾವು ಬಸ್ ಸಿಮ್ಯುಲೇಟರ್ ಇಂಡಸ್ಟ್ರಿಯಾ ಗೇಮ್ಗೆ ಹಾಕ್ತಾಯಿದ್ದೀವಿ. ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಕ್ಕೋಬೇಕು ಗುರು. ಲಾಂಗ್ ಪ್ರೆಸ್ ಮಾಡಿ ಇಕ್ಕೊಂಡು ಓಪನ್ ಆ್ಯಸ್ ಅರ್ಚಿವ್ ಅಂತ ಇದೆ ಫಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿ, ಬಿನ್ ಮೇಲೆ ಕ್ಲಿಕ್ ಮಾಡಿ, ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫೈಲ್ ಥರ ಮೇಲ್ಗಡೆ ಫಸ್ಟ್ ಒಂದು ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಡೋದೆಲ್ಲ ಇಲ್ಲಿ ಬಂದಿರುತ್ತೆ ಗುರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ವಿ 3 ಅಂತ ಇದೆ ನೋಡಿ ಗುರು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಡಬೇಕಾಗುತ್ತೆ. ಅದೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಆ್ಯಡ್ ಅಂತ ಬರುತ್ತೆ ನೋಡಿ ಗುರು. ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಸೊ ಆ್ಯಡ್ ಅಂತ ಕೊಟ್ಟರೆ ನಿಮಗೆಲ್ಲ ಆ್ಯಡ್ ಆಗುತ್ತೆ. ಸೊ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ನಾನು ಅದನ್ನು ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇದರಿಂದ ಬರುತ್ತೆ ನಿಮಗೆ. ಅದರಲ್ಲ ಗುರು ಹೆಂಗೆ ಹಾಕೊಳ್ಳೋದು ಹೆಂಗೆ ಅಂತ ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ಧನ್ಯವಾದಗಳು. ಸೊ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಬೆಸ್ಸಿಡ್ ಬೇರೆ ಬೇರೆ ಕಂಟೆಂಟ್ಸು, ಟ್ರಾಫಿಕ್ ಮೋಡು, ಆಮೇಲೆ ಬಸ್ಗೆ ಹೆಂಗೆ ಹಾಕೊಳ್ಳೋದು, ಲಿವರ್ ಹೆಂಗೆ ಡೌನ್ಲೋಡ್ ಮಾಡೋದು, ಲಿವರ್ ಹೆಂಗೆ ಮಾಡೋದು ಅನ್ನೋದೆಲ್ಲ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದೇ ಥರ ನೀವು ಸಪೋರ್ಟ್ ಇರಲಿ ಅಂತ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ